ಭಾರತದ ರಾಜಕೀಯದಲ್ಲಿ ಭೀಷ್ಮ ಎಂದೇ ಕರೆಯಲ್ಪಡುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿ ಗುರುತಿಸಿಕೊಂಡಿದ್ದರು. ಪ್ರಿಯಾಂಕಾ ಖರ್ಗೆ ಅವರು ತಮ್ಮದೇ ಆದ ವಿಶಿಷ್ಟ ರಾಜಕೀಯ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಂಡರು, ರಾಜಕೀಯಕ್ಕೆ ಬರುವ ಮೊದಲು ಇವರು ಯಾವ ವೃತ್ತಿಯನ್ನ ಮಾಡ್ತಾ ಇದ್ರು, ಅಂದು ಇವರ ಆಸ್ತಿ ಮತ್ತು ಆದಾಯದ ಮೂಲಗಳೇನಾಗಿದ್ವು, ಸತತ ಗೆಲುವುಗಳ ನಂತರ ಮತ್ತು ಸಚಿವರಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿದ ಮೇಲೆ ಇವರ ಸಂಪತ್ತು ಮತ್ತು ಸಂಭಾವನೆಯಲ್ಲಿ ಆದ ಬದಲಾವಣೆಗಳೇನು, ಪ್ರಿಯಾಂಕಾ ಖರ್ಗೆಯವರ ಆರ್ಥಿಕ ಜೀವನದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಪ್ರಿಯಾಂಕಾ ಖರ್ಗೆ ಅವರು ನವೆಂಬರ್ 22, 1978ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸುತ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಧಾಬಾಯಿ ಖರ್ಗೆಯವರ ಮಗನಾಗಿ ಇವರು ಬೆಳೆದರು. ಬಾಲ್ಯದಿಂದಲೇ ಸಾರ್ವಜನಿಕ ಸೇವೆಯ ವಾತಾವರಣದಲ್ಲಿ ಬೆಳೆದವರು. ಇವರ ಶೈಕ್ಷಣಿಕ ಪ್ರಯಾಣವು ಬೆಂಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿಂದ ಇವರು 1996ರಿಂದ 1998ರವರೆಗೆ ತಮ್ಮ ಪಿಯುಸಿ ಶಿಕ್ಷಣವನ್ನ ಪೂರೈಸಿದರು. ಇವರ ಶೈಕ್ಷಣಿಕ ಆಯ್ಕೆಯು ಸಾಂಪ್ರದಾಯಿಕ ರಾಜಕೀಯ ಹಿನ್ನೆಲೆಯ ಕುಟುಂಬಗಳಿಗಿಂತ ಭಿನ್ನವಾಗಿತ್ತು. ಇವರು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆಳವಾದ ಆಸಕ್ತಿಯನ್ನ ಹೊಂದಿದ್ರು. ಇದು ಇವರನ್ನು 1999ರಲ್ಲಿ ಕಂಪ್ಯೂಟರ್ ಆರ್ಟ್ಸ್ ಮತ್ತು ಅನಿಮೇಷನ್ನಲ್ಲಿ ಪ್ರಮಾಣೀಕೃತ ವೃತ್ತಿಪರರಾಗಲು ಪ್ರೇರೇಪಿಸಿತು. ಈ ತಾಂತ್ರಿಕ ಶಿಕ್ಷಣವು ಇವರ ಮುಂದಿನ ವೃತ್ತಿ ಜೀವನಕ್ಕೆ ಅಡಿಪಾಯ ಹಾಕಿತು ಮತ್ತು ನಂತರದ ದಿನಗಳಲ್ಲಿ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ, ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಬಿಟಿ ಸಚಿವರಾಗಿ ಇವರು ಯಶಸ್ವಿಯಾಗಲು ಈ ಆರಂಭಿಕ ತಾಂತ್ರಿಕ ಜ್ಞಾನವೇ ಪ್ರೇರಕ ಶಕ್ತಿಯಾಯಿತು. ರಾಜಕೀಯಕ್ಕೆ ಬರುವ ಮೊದಲು ಪ್ರಿಯಾಂಕಾ ಖರ್ಗೆ ಅವರು ಗ್ರಾಫಿಕ್ ವಿನ್ಯಾಸ ಮತ್ತು ಅನಿಮೇಷನ್ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇವರು ಭಾರತ ಮತ್ತು ವಿದೇಶಗಳ ವಿವಿಧ ಸಂಸ್ಥೆಗಳೊಂದಿಗೆ ವೃತ್ತಿಪರರಾಗಿ ಕೆಲಸವನ್ನ ಮಾಡಿದ ಅನುಭವವನ್ನ ಹೊಂದಿದ್ದಾರೆ. ಇವರ ವೃತ್ತಿ ಜೀವನದ ಈ ಹಂತವು ತಾಂತ್ರಿಕ ಪರಿಣಿತಿಯಿಂದ ಕೂಡಿತ್ತು. ಜಿಐಎಸ್ ಆಧಾರಿತ ಪರಿಹಾರಗಳು, ಮೊಬೈಲ್ ತಂತ್ರಜ್ಞಾನ ಮತ್ತು ಅನಿಮೇಷನ್ ಸ್ಟುಡಿಯೋಗಳಿಗಾಗಿ ಮೂಲ ಬೌದ್ಧಿಕ ಆಸ್ತಿಯನ್ನು ಐಪಿ ರಚಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಇವರು ಕೇವಲ ಉದ್ಯೋಗಿಯಾಗಿರದೆ ಉದ್ಯಮಶೀಲತೆಯ ಮನೋಭಾವವನ್ನ ಹೊಂದಿದ್ರು. ಇವರು ಹಲವಾರು ಸ್ಟಾರ್ಟ್ಅಪ್ಸ್ಗಳನ್ನು ಪ್ರಾರಂಭಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ಆಕ್ಟಿವ್ ಆಗಿ ತೊಡಗಿಸಿಕೊಂಡಿದ್ರು. ಇವರ ವ್ಯವಹಾರಿಕ ಆಸಕ್ತಿಗಳು ಹಣಕಾಸು, ಉತ್ಪಾದನೆ, ರಿಯಲ್ ಎಸ್ಟೇಟ್ ಮತ್ತು ವ್ಯವಹಾರ ಸೇವೆಗಳಂತಹ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಹರಡಿದ್ವು. ಇನ್ನು ಪ್ರಿಯಾಂಕಾ ಖರ್ಗೆ ಅವರು 1998ರಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘದ ಕಾರ್ಯಕರ್ತರಾಗಿ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ್ರು. ಇವರ ಸಂಘಟನಾ ಶಕ್ತಿ ಮತ್ತು ನಾಯಕತ್ವದ ಗುಣಗಳು ಇವರನ್ನು ಶೀಘ್ರವಾಗಿ ಪಕ್ಷದ ವಿವಿಧ ಹಂತಗಳಿಗೆ ಏರಿಸಿದ್ವು. ಇವರ ಮೊದಲ ಚುನಾವಣಾ ಸ್ಪರ್ಧೆಯು 2009ರ ಚಿತ್ತಾಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ನಡೆಯಿತು. ಆದರೆ ಇದರಲ್ಲಿ ಇವರು ಬಿಜೆಪಿಯ ವಾಲ್ಮೀಕಿ ನಾಯಕ ಅವರ ವಿರುದ್ಧ ಸೋಲನ್ನ ಅನುಭವಿಸಿದ್ರು. ಆದರೂ ಇವರು ಕ್ಷೇತ್ರದಲ್ಲೇ ಉಳಿದು ಜನರೊಂದಿಗೆ ಸಂಪರ್ಕವನ್ನ ಸಾಧಿಸಿದ್ರು. ಇದರ ಫಲವಾಗಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ನಂತರ 2016ರಲ್ಲಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟಕ್ಕೆ ಅತ್ಯಂತ ಕಿರಿಯ ಸಚಿವರಾಗಿ ಸೇರ್ಪಡೆಗೊಂಡ ಇವರು ಐಟಿ, ಬಿಟಿ ಮತ್ತು ಪ್ರವಾಸೋದ್ಯಮ ಖಾತೆಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದರು. 2018ರಲ್ಲಿ ಮರು ಆಯ್ಕೆಯಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರು. ಪ್ರಸ್ತುತ 2023ರಲ್ಲಿ ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ, ಬಿಟಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಿದ ಅಫಿಡವಿಟ್ ಆಧಾರದ ಮೇಲೆ ಇವರ ಆಸ್ತಿಯ ಬೆಳವಣಿಗೆಯನ್ನು ವಿಶ್ಲೇಷಿಸಬಹುದು. ಇವರ ಒಟ್ಟು ಆಸ್ತಿಯು 2008ರಿಂದ 2023ರವರೆಗೆ ಹೇಗೆ ಬದಲಾಗಿದೆ ಎಂಬುದು ಇವರ ಆರ್ಥಿಕ ಪರಿಸ್ಥಿತಿಯ ಸ್ಪಷ್ಟ ಚಿತ್ರಣವನ್ನ ನೀಡುತ್ತದೆ. ಕಳೆದ 15 ವರ್ಷಗಳಲ್ಲಿ ಇವರ ಆಸ್ತಿಯಲ್ಲಿ ಸುಮಾರು 208% ಹೆಚ್ಚಳ ಕಂಡುಬಂದಿದೆ. ವಿಶೇಷವಾಗಿ 2013ರಿಂದ 2018ರ ಅವಧಿಯಲ್ಲಿ ಆಸ್ತಿಯ ಮೌಲ್ಯವು ಗಣನೀಯವಾಗಿ ಅಂದರೆ ಸುಮಾರು 81% ಹೆಚ್ಚಾಗಿದೆ. ಇದು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿನ ಬೆಲೆ ಏರಿಕೆ ಮತ್ತು ಇವರ ಕಂಪನಿಗಳ ಮೌಲ್ಯವರ್ಧನೆಯ ಪರಿಣಾಮವಾಗಿರಬಹುದು. ಆದರೆ 2018ರಿಂದ 2023ರ ಅವಧಿಯಲ್ಲಿ ಆಸ್ತಿಯ ಮೌಲ್ಯದ ಹೆಚ್ಚಳದ ದರವು ಕುಗ್ಗಿದೆ. 2018ರ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಚರಾಸ್ತಿಗಳ ಮೌಲ್ಯ 5 ಕೋಟಿಗಿಂತ ಹೆಚ್ಚಿತ್ತು. 2023ರ ಹೊತ್ತಿಗೆ ಇದು ಇನ್ನೂ ಹೆಚ್ಚಾಗಿದ್ದು, ಇದರಲ್ಲಿ ಇವರ
ಇವರ ನಗದು ಸಂಗ್ರಹ, ಬ್ಯಾಂಕ್ ಠೇವಣಿಗಳು, ಕಂಪನಿಗಳ ಷೇರುಗಳು ಮತ್ತು ಒಡೆತನದ ಹೂಡಿಕೆಗಳು ಕೂಡ ಸೇರಿವೆ. ಇನ್ನು ಸ್ಥಿರಾಸ್ತಿಗಳು ಇವರ ಒಟ್ಟು ಸಂಪತ್ತಿನ ಗರಿಷ್ಠ ಭಾಗವನ್ನ ಒಳಗೊಂಡಿವೆ. 2018ರ ವೇಳೆಗೆ ಇವುಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯ 9 ಕೋಟಿಗೂ ಅಧಿಕ ಇತ್ತು. ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದಲ್ಲಿ ಇವರ ಕುಟುಂಬವು ಸುಮಾರು 44 ಎಕರೆಗೂ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿದೆ. ಇದರ ಮಾರುಕಟ್ಟೆ ಮೌಲ್ಯವು 2018ರಲ್ಲಿ 2 ಕೋಟಿಗೂ ಅಧಿಕ ಎಂದು ಅಂದಾಜಿಸಲಾಗಿತ್ತು. ಇನ್ನು ಪ್ರಿಯಾಂಕ ಖರ್ಗೆ ಅವರು ಸಾರ್ವಜನಿಕ ಸೇವಕರಾಗಿ ಸರ್ಕಾರದಿಂದ ಪಡೆಯುವ ಸಂಭಾವನೆಯು ಕರ್ನಾಟಕ ಸರ್ಕಾರದ ಶಾಸಕರು ಮತ್ತು ಸಚಿವರ ಸಂಬಳ ಮತ್ತು ಭತ್ಯೆಗಳ ಕಾಯ್ದೆಯಡಿಯಲ್ಲಿ ನಿರ್ಧರಿಸಲ್ಪಡುತ್ತದೆ. ಕಾಲಕಾಲಕ್ಕೆ ಈ ವೇತನ ರಚನೆಯಲ್ಲಿ ತಿದ್ದುಪಡಿಗಳನ್ನು ತರಲಾಗಿದ್ದು, ಇತ್ತೀಚಿನ 2025ರ ತಿದ್ದುಪಡಿಯು ವೇತನ ಮತ್ತು ಭತ್ಯೆಗಳಲ್ಲಿ ಗಣನೀಯ ಏರಿಕೆಯನ್ನು ತಂದಿದೆ. ಇನ್ನು ಇವರ ಚುನಾವಣಾ ಪ್ರಮಾಣ ಪತ್ರಗಳಲ್ಲಿ ಸಲ್ಲಿಸಿದ ಆದಾಯ ತೆರಿಗೆ ರಿಟರ್ನ್ಸ್ ITR ಮಾಹಿತಿಯ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ಇವರ ವಾರ್ಷಿಕ ವೈಯಕ್ತಿಕ ಆದಾಯದಲ್ಲಿ ಏರಿಕೆಗಳು ಕಂಡುಬಂದಿವೆ. 2018-19ರಲ್ಲಿ ಇವರ ಆದಾಯವು ಗರಿಷ್ಠ ಮಟ್ಟದಲ್ಲಿದ್ದು, ನಂತರದ ವರ್ಷಗಳಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದಿದೆ. ಇದು ಇವರ ವ್ಯವಹಾರ ಚಟುವಟಿಕೆಗಳಿಂದ ಬರುವ ಲಾಭದ ಹರಿವಿನಲ್ಲಿನ ಬದಲಾವಣೆಯನ್ನು ಸೂಚಿಸಬಹುದು. ಇವರ ಪತ್ನಿಯ ಆದಾಯವು ಕೂಡ ಕಳೆದ 5 ವರ್ಷಗಳಲ್ಲಿ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಇನ್ನು ರಾಜಕೀಯ ಜೀವನವು ವಿವಾದಗಳಿಂದ ಹೊರತಾಗಿಲ್ಲ. ಪ್ರಿಯಾಂಕ ಖರ್ಗೆ ಅವರು ಕೆಲವು ಪ್ರಮುಖ ವಿವಾದಗಳನ್ನು ಎದುರಿಸ್ತಾ ಇದ್ದಾರೆ. ಅವುಗಳಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಭೂ ಹಂಚಿಕೆಯ ವಿವಾದವು ಅತ್ಯಂತ ಪ್ರಮುಖವಾದದ್ದು. 2024ರಲ್ಲಿ ಖರ್ಗೆ ಕುಟುಂಬಕ್ಕೆ ಸೇರಿದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಬೆಂಗಳೂರಿನ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಹಂಚಿಕೆ ಮಾಡಿದ್ದು ಭಾರಿ ವಿವಾದಕ್ಕೆ ಕಾರಣವಾಯಿತು. ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಥಾಪಿಸಲು ಈ ಜಮೀನನ್ನು ಹಂಚಿಕೆ ಮಾಡಲಾಯಿತು. ಬಿಜೆಪಿ ನಾಯಕರು ಇದನ್ನು ಅಧಿಕಾರ ದುರುಪಯೋಗ ಮತ್ತು ಸ್ವಜನ ಪಕ್ಷಪಾತ ಎಂದು ಆರೋಪಿಸಿದ್ರು. ವಿವಾದವು ತೀವ್ರಗೊಂಡಾಗ ಮತ್ತು ರಾಜ್ಯಪಾಲರು ಈ ಬಗ್ಗೆ ವಿವರಣೆ ಕೇಳಿದಾಗ ಟ್ರಸ್ಟ್ ಸೆಪ್ಟೆಂಬರ್ 2024ರಲ್ಲಿ ಸ್ವಯಂ ಪ್ರೇರಿತವಾಗಿ ಜಮೀನನ್ನು ಸರ್ಕಾರಕ್ಕೆ ಹಿಂತಿರುಗಿಸಲು ನಿರ್ಧರಿಸಿತು. ರಾಜಕೀಯ ಜಟಾಪಟಿಯಲ್ಲಿ ಕುಟುಂಬದ ಹೆಸರಿಗೆ ಮಸಿ ಬಳಿಯಬಾರದು ಎಂಬ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಪ್ರಿಯಾಂಕ ಖರ್ಗೆಯವರು ಸ್ಪಷ್ಟಪಡಿಸಿದರು. ತಮ್ಮ ನೇರ ಮತ್ತು ಖಾರವಾದ ಮಾತುಗಳಿಗೆ ಹೆಸರಾದ ಪ್ರಿಯಾಂಕ ಖರ್ಗೆಯವರು RSS ಬಗ್ಗೆ ನೀಡಿದ ಹೇಳಿಕೆಗಳಿಗಾಗಿ ನ್ಯಾಯಾಲಯದ ನೋಟಿಸ್ಗಳನ್ನು ಕೂಡ ಪಡೆದಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಇವರು ಆಕ್ಟಿವ್ ಆಗಿದ್ದು, ವಿರೋಧ ಪಕ್ಷದ ನಾಯಕರೊಂದಿಗೆ ಆಗಾಗ ವಾಗ್ದಾಳಿಗಳಲ್ಲಿ ತೊಡಗಿಕೊಳ್ತಾರೆ. ವಿಶೇಷವಾಗಿ ಬೆಂಗಳೂರಿನ ಮೂಲಸೌಕರ್ಯ ಮತ್ತು IT ಉದ್ಯಮದ ಬಗ್ಗೆ ಆಂಧ್ರ ಪ್ರದೇಶದ ಸಚಿವ ನಾರಾ ಲೋಕೇಶ್ ಅವರೊಂದಿಗೆ ನಡೆಸಿದ ಪ್ಯಾರಾಸೈಟ್ ವಿವಾದವು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಇನ್ನು ಇವರ ತಂದೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇವರನ್ನ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.